ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ದ್ವಾದಶ ರಾಶಿಗಳ ಮೇಲೆ ಚಂದ್ರಗ್ರಹ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಯಾವ ರಾಶಿಯವರಿಗೆ ಒಳಿತುಂಟಾಗುತ್ತೆ, ಯಾವ ರಾಶಿಯವರಿಗೆ ಕೆಡುಕುಂಟಾಗುತ್ತೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇದರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೂಡ್ಲಕೆರೆ ಅವರು. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ವೃಶ್ಚಿಕ ರಾಶಿಯವರಿಗೆ ಚಂದ್ರ ಬಂದ್ಬಿಟ್ಟು ಭಾಗ್ಯದ ಮನೆ ಯಜಮಾನ. ಯಾವ ರೀತಿ ಎಷ್ಟೆಲ್ಲ ಭಾಗ್ಯವನ್ನು ಈ ಚಂದ್ರ ವೃಶ್ಚಿಕ ರಾಶಿಯವರಿಗೆ ತರಬಹುದು? ಅವರಿಗೇನು ತೊಂದರೆ ಉಂಟಾಗುವಂಥ ಸಾಧ್ಯತೆನೇ ಇಲ್ವಾ? ಯಾವ ರೀತಿ ಇರುತ್ತೆ ಚಂದ್ರನ ಒಂದು ಗ್ರಹಗತಿ ವೃಶ್ಚಿಕ ರಾಶಿಯವರ ಮೇಲೆ ಹೇಗಿರುತ್ತೆ ಅಂತ ಹೇಳಿ. ವೃಶ್ಚಿಕ ರಾಶಿಗೆ ಚಂದ್ರ ತ್ರಿಕೋನಾಧಿಪತಿಯಾಗಿ, ನೀವು ಹೇಳಿದ್ರಲ್ಲ ಭಾಗ್ಯದ ಮನೆ ಅಂದರೆ ಅದು ತ್ರಿಕೋನ ಇರುತ್ತೆ. ಕೊಟ್ಟ ಅಂದರೆ ಅವನು ಎಷ್ಟನ್ನೂ ಕೊಡ್ಬೋದು, ಅಷ್ಟು ಅದ್ಭುತವಾಗಿ ಕೊಡ್ಬೋದು. ಇದೇ ಭಾಗ್ಯಾಧಿಪತಿ 10ನೇ ಮನೆಯ ಯಜಮಾನಾದಂಥ ಸೂರ್ಯನ ಜೊತೆ ಕೂತ ಅಂತಾದರೆ ಅಲ್ಲಿ ಒಂದು ಧರ್ಮ ಕರ್ಮಾಧಿಪ ಯೋಗ ಅನ್ನುವಂಥ ಬಹಳ ದೊಡ್ಡ ಯೋಗ ಆಗುತ್ತೆ. ಆದರೆ ಆ ಯೋಗ ಏನು ಅಂತಂದರೆ ಹಲವು ಸಲ 100ಕ್ಕೆ ಸುಮಾರು 90ರಷ್ಟು ಸಲ ಅದು ಇದ್ದರೂ ಕೂಡ ಏನೂ ಪ್ರಯೋಜನ ಇರದೆ ಹೋದಂಥ ಸ್ಥಿತಿ ಇರುತ್ತೆ. ಯಾಕೆ ಅಂತಂದರೆ ಸೂರ್ಯ ಮತ್ತು ಚಂದ್ರರ ಒಗ್ಗೂಡುವಿಕೆಯಿಂದ ಅಥವಾ ಅವರ ಪರಿವರ್ತನೆಯ ಮೂಲಕವಾಗಿ, ಅಂದರೆ ಅವನ ಮನೆಯಲ್ಲಿ ಇವನ ಮನೆಯಲ್ಲಿ ಅವನು ಇರುವುದರ ಮೂಲಕವಾಗಿ ಬರಬಹುದಾದಂತಹ ಈ ಧರ್ಮಕರ್ಮಾಧಿಪ ಯೋಗ ಎಷ್ಟೇ ಅದ್ಭುತವಾದಂತಹ ಯೋಗ ಅಂತ ಹೇಳಿಸ್ಕೊಂಡ್ರೂ ಕೂಡ ಆ ಚಂದ್ರ ಮತ್ತು ಸೂರ್ಯರ ಅಂತರ ಬಹಳ ಕಡಿಮೆ ಆಯಿತು ಅಂತಾದರೆ ಚಂದ್ರ ತನ್ನ ಶಕ್ತಿಯನ್ನು ಸಂಪೂರ್ಣ ಕಳ್ಕೊಳ್ತಾನೆ. ಈ ಗ್ರಹಗಳ ಒಂದು ದೊಡ್ಡ ತೊಂದರೆ ಏನು ಅಂತಂದರೆ, ಈಗ ನಾವು ಮನುಷ್ಯರು ನಮಗೊಂದು 2 ಬಾರಿಸಿದರೆ ನಾವು ಒಂದು 4 ದಿನ ರೆಸ್ಟ್ ತಗೊಳ್ತೀವಿ. ಈ ಗ್ರಹಗಳು ಹಾಗಲ್ಲ. ಅವು ಒಳ್ಳೆಯದಾಗಿದ್ದರೆ ಒಳ್ಳೆಯದನ್ನು ಮಾಡ್ತವೆ. ಯಾವುದೋ ಒಂದು ರೀತಿಯ ಒಂದು ಈ ಅನಿಶ್ಚಿತ ಸ್ಥಿತಿಯಲ್ಲಿ ಅಥವಾ ದುರ್ಬಲವಾದ ಸ್ಥಿತಿಯಲ್ಲಿ ಅಥವಾ ಕೆಟ್ಟ ಗ್ರಹಗಳ ಒಂದು ದೃಷ್ಟಿಯ ಮೂಲಕವಾಗಿ ಅವರ ಆಂತರ್ಯಕ್ಕೆ ಒಂದು ರೀತಿಯ ಈ ಒಂದು ಅಸ್ವಸ್ಥತೆ ಬಂತು ಅಂತಾದರೆ ಮನುಷ್ಯನ ಜೀವಿಗಳ ಮೇಲೆ ಯದ್ವಾತದ್ವಾ ಅವರ ಏನಾಗುತ್ತೆ, ದಾಳಿಗಳು ಶುರುವಾಗ್ಬಿಡುತ್ತೆ ಇನ್ನಿಲ್ಲದ ರೀತಿಯಲ್ಲಿ. ಹಾಗಾಗಿ ಚಂದ್ರ ಯಾವಾಗಲೂ ಡೇಂಜರ್ ಆಗೋದು ಯಾವಾಗ ಅಂದರೆ ಸೂರ್ಯನ ಭಾಳ ಹತ್ತಿರಕ್ಕೆ ಬಂದಾಗ. ಯಾಕೆಂದರೆ ಅವನು ಬೆಳಕನ್ನು ಕಳ್ಕೊಳ್ತಾನೆ. ಸೂರ್ಯನ ಬೆಳಕು ಸ್ವಯಂ ಅವನದ್ದೇ ಆದ ಬೆಳಕು. ಆ ಸ್ವಯಂ ಆದಂಥ ಬೆಳಕೆ ಬಹಳಷ್ಟು ಕೆಟ್ಟದ್ದೂ ಹೌದು. ಅದು ಸೂರ್ಯನ ಬಗ್ಗೆ ಬಂದಾಗ ಮಾತನಾಡೋಣ ನಾವು. ಹಾಗಾಗಿ ಅವನು ಕ್ರೂರಿ. ಯಾವ ಗ್ರಹಗಳು ತನ್ನ ಹತ್ತಿರದಲ್ಲಿರಲಿ ಆ ಒಳ್ಳೆಯ ಗ್ರಹಗಳ ಸಂಪೂರ್ಣವಾದಂಥ ಶಕ್ತಿಯನ್ನು ಹಾಳು ಮಾಡ್ತಾನೆ ಸೂರ್ಯ. ಇನ್ನು ಕೆಟ್ಟ ಗ್ರಹಗಳಾದ್ರಂತೂ ಅವ್ರನ್ನ ಇನ್ನಿಷ್ಟು ಉದ್ಧ್ವಸ್ತಗೊಳಿಸ್ಬಿಡ್ತಾನೆ. ಹಾಗಾಗಿ ಇರದೇ ಹೋದರೂ ಪರವಾಗಿಲ್ಲ, ಈ ಗ್ರಹಗಳು ಯಾವುದಾದ್ರೂ ಆಘಾತವನ್ನು ಎದುರಿಸುವಂಥ ಗ್ರಹಗಳಾಗ್ಬಿಟ್ವು ಅಂತಾದರೆ ಬಹಳ ಕೆಟ್ಟ ಸ್ಥಿತಿಯಲ್ಲಿ ನಮ್ಮನ್ನು ಅವರು ಏನು ಮಾಡ್ತಾರೆ, ತೊಂದರೆ ಕೊಡ್ತಾರೆ. ಹಾಗಾಗಿ ಭಾಗ್ಯದ ಮನೆ ಯಜಮಾನನಾಗಿ ಸೂರ್ಯನ ಜೊತೆಗೆ ಒಂದು ಧರ್ಮಕರ್ಮಾಧಿಪ ಯೋಗವನ್ನು ಮಾಡಿದರೂ ಕೂಡ ಈ ಚಂದ್ರನ ವಿಚಾರ ಏನಾಗುತ್ತೆ ಅಂದರೆ, ಈ ಮನೆಯಲ್ಲಿ ವೃಶ್ಚಿಕದಲ್ಲಿ ಅವನೇನಾಗಿರ್ತಾನೆ, ನೀಚನಾಗಿರ್ತಾನೆ. 28 ವರ್ಷದವನು 82 ವರ್ಷದವನಾಗಿ ಅವನ ಚೈತನ್ಯವನ್ನು ಪಡೆದಿರ್ತಾನೆ. 28 ವರ್ಷ ಅದನ್ನು ನೋಡೋದಕ್ಕೆ 82 ವರ್ಷದವನಾಗಿ ಕಾಣಿಸ್ತಾನೆ. ಹಾಗಾಗಿ ಚೈತನ್ಯ ರಹಿತನಾದಂಥವನು. ಹಾಗಾದರೆ ವೃಶ್ಚಿಕ ರಾಶಿಯ ಚಂದ್ರನ ಎಲ್ಲರೂ ಈ ಒಂದು ದುರ್ಭರ ಸ್ಥಿತಿಯನ್ನು ಎದುರಿಸ್ತಾರ. ವೃಶ್ಚಿಕ ರಾಶಿಯ ಯಜಮಾನಾಗಿ ಯಾರ್ದು ಮೋದಿಯವರ ಅವರ ರಾಶಿ ವೃಶ್ಚಿಕ ರಾಶಿ. ಆದರೆ ಅವರು ಈ ಒಂದು 24 ವರ್ಷಗಳಿಂದಲೂ ಅಧಿಕಾರದಲ್ಲಿ ಸಂಪೂರ್ಣವಾದಂಥ ಅಧಿಕಾರದಲ್ಲಿದ್ದಾರೆ. ಮುಖ್ಯಮಂತ್ರಿಗಳಾಗಿದ್ದರು. ಈಗಂತೂ 12 ವರ್ಷಗಳಿಂದ ಅವರು ಏನಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾರೆ. ಹಾಗಾಗಿ ಈ 24 ವರ್ಷಗಳ ದೀರ್ಘಾವಧಿಗೆ ಅವರು ತನ್ನ ಸಂಪೂರ್ಣವಾದಂತಹ ಶಕ್ತಿಯುತವಾದ ಕೇಂದ್ರದಲ್ಲಿ ಕೂತಿದ್ದಾರೆ ಅಂತಂದರೆ, ಈ ನೀಚ ಸ್ಥಿತಿಯನ್ನು ಹೊಂದಿರುವಂಥ ಅವರ ಜಾತಕದ ಚಂದ್ರ ಹಾಗಾದರೆ ಅವರನ್ನು ಕಾಪಾಡ್ತಾನೆ ಅಂತಂದರೆ, ಅವರಿಗೊಂದು ನೀಚಭಂಗ ರಾಜಯೋಗ ಅಂತ ಒಂದಿದೆ. ಅದು
ಮಂಗಳನ ಮೂಲಕವಾಗಿ ಅವರಿಗೆ ಅಲ್ಲೇ ದಕ್ಕಿದೆ. ಹಾಗಾಗಿ ಆ ಚಂದ್ರನ ಸ್ಥಿತಿ ಏನಾಗಬೇಕಾಗತ್ತೆ, ಆ ನೀಚಭಂಗ ರಾಜಯೋಗವನ್ನು ಆಂತರ್ಯದಲ್ಲಿ ಸ್ವೀಕರಿಸಬಹುದಾದಂಥ ಒಂದು ಸುಹಾಸಕರತೆ ಉಂಟಾಗಬೇಕು. ಆಗ ಅದು ಮೇಲೆಬ್ಬಿಸುತ್ತೆ. ಹಾಗೆ ಎಬ್ಬಿಸಿಲ್ಲ ಅಂತಾದರೆ ಈ ಒಂದು ವೃಶ್ಚಿಕ ರಾಶಿಯಲ್ಲಿರುವಂತಹ, ಅವ್ರ ಹೆಸರು ಹೇಳೋದು ಬೇಡ, ಅವರು ಎಷ್ಟು ಅನುಭವಿಸ್ತಾ ಇದ್ದಾರೆ ಅಂತಂದರೆ, ಇದೇ ವೃಶ್ಚಿಕ ರಾಶಿಯಲ್ಲಿ ನೀಚಭಂಗ ರಾಜಯೋಗವನ್ನು ಅವರು ಪಡೆಯದೇ ಹೋದಂತಹ ಕಾರಣ ಇದ್ದಿರೋದರಿಂದಾಗಿ ಎಷ್ಟೋ ವರ್ಷಗಳಿಂದ ಬಹಳ ಪ್ರಧಾನವಾದಂತಹ ಶಕ್ತಿಯುತವಾದಂತಹ ಸ್ಥಾನವನ್ನು ಸಂಪಾದಿಸಿಕೊಡುವಂತಹ ಒಂದು ಶಕ್ತಿ ಅವರಿಗೆ ಇದ್ದಿದ್ದರೂ ಕೂಡ ಅದನ್ನು ಕೈವಶಪಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಹೋದಂತಹ ಅತಂತ್ರ ಸ್ಥಿತಿಯನ್ನು ಅವರು ಎದುರಿಸ್ತಾ ಇದ್ದಾರೆ. ಇದೇ ಈ ನೀಚ ಚಂದ್ರನ ಕಾರಣಕ್ಕಾಗಿ. ಇದೇ ನೀಚ ಚಂದ್ರನ ಕಾರಣಕ್ಕಾಗಿ ಏನಾಗಬೇಕಾಗತ್ತೆ, ಅನೇಕ ರೀತಿಯ ಒಂದು ಆ ಫೇಸ್ ಲಿಫ್ಟಿಂಗ್, ಚಂದ್ರನನ್ನು ಫೇಸ್ ಲಿಫ್ಟ್ ಮಾಡುವಂತಹ ಸನ್ನಿವೇಶಗಳು ನಿರ್ಮಾಣ ಆಗಬೇಕು. ಆ ಫೇಸ್ ಲಿಫ್ಟಿಂಗ್ ಹೇಗಾಗತ್ತೆ, ನೀಚಭಂಗ ರಾಜಯೋಗ ಅಂತ ಆಯಿತು. ಇನ್ನು ಗಜಕೇಸರಿ ಯೋಗ ಅದು ನಿರ್ಮಾಣವಾಯಿತು ಅಂತಾದರೆ, ಅಂದರೆ ಗಜಕೇಸರಿ ಯೋಗ ಯಾವಾಗ ಕೆಲವು ನಿರ್ದಿಷ್ಟ ಕಾರಣಗಳಿಗಾಗಿ ಗುರುವಿನ ಜೊತೆಗೆ ಚಂದ್ರನ ಸಂಬಂಧ ಜಾತಕದಲ್ಲಿ ಹೇಗಿದೆ ಅಂತ ನೋಡಿದರೆ ಅದು ಗಜಕೇಸರಿ ಯೋಗ ಯುಕ್ತವಾದಾಗ ಆ ಒಂದು ಏನು ವೃಶ್ಚಿಕ ರಾಶಿಯ ಚಂದ್ರನು ಕೂಡ ಅಪಾರವಾದಂತಹ ಒಂದು ಚೈತನ್ಯವನ್ನು ಇಟ್ಟುಕೊಂಡಂಥ ಚಂದ್ರನಾಗ್ಬಿಡ್ತಾನೆ. ಅದು ಇರದೇನೆ ಅಕಸ್ಮಾತ್ತಾಗಿ ಅಲ್ಲಿ ಶನೈಶ್ಚರನ ದೃಷ್ಟಿಯಲ್ಲಿ ಸಿಲುಕಿದಾನೋ, ರಾಹುವಿನ ಒಂದು ವಿಚಿತ್ರಕ್ಕೆ ಅವನು ತೊಡ್ಕೊಂಡಿದ್ದಾನೋ ಅಂತ ಹೇಳಿದಾಗ ಸಿಕ್ಕಾಪಟ್ಟೆ ಮಾನಸಿಕವಾದಂಥ ವಲಯದಲ್ಲಿ ಭಾಳಷ್ಟು ತಲ್ಲಣಗಳನ್ನು ಎದುರಿಸುವಂಥ ಸ್ಥಿತಿಗತಿಗಳನ್ನು ಕೆಲಸದ ಸ್ಥಳದಲ್ಲಿ ಎದುರಿಸ್ಬೋದು. ಅಥವಾ ಅತ್ಯಂತ ಪ್ರತಿಭಾವಂತರಾಗಿದ್ದರೂ ಕೂಡ ಕೆಲಸವೇ ಇರದೆ ಒದ್ದಾಡುವಂಥ ಸ್ಥಿತಿಯನ್ನು ಅವರು ಎದುರಿಸ್ಬೋದು. ಅದ್ಭುತವಾದಂಥ ಕೆಲಸ ಇದ್ದರೂ ಸಹಕರಿಸಲಿಕ್ಕೆ ಸಾಧ್ಯವಾಗದೆ ಹೋದಂತಹ ನಮಗಿಂತ ಸುಪೀರಿಯರ್ಸ್ ಅಥವಾ ಕೆಳಗಿನ ಸಬಾರ್ಡಿನೇಟ್ಸ್ ತೊಂದರೆಗಳನ್ನು ಕೊಡ್ಬೋದು. ಪ್ರತಿದಿನ ಒದ್ದಾಟ. ಅದರಲ್ಲೂ ಶುಕ್ರ ಬಹಳ ಕೆಟ್ಟದ್ದಾಗಿದ್ದಾನೆ ಅಥವಾ ಶುಕ್ರನೇ ಈ ಮಂಗಳನ ಜೊತೆ ಕೂತಿದ್ದಾನೆ ಅಂತಾದರೆ ಈ ಒಂದು ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿಯೂ ಕೂಡ ಒಂದಿಷ್ಟು ಕಿರಿಕಿರಿಗಳು, ಆ ಕೆಲಸದ ಸ್ಥಳದ ಹಿಂಸೆ ಅದು ಇನ್ನಿಲ್ಲದ ರೀತಿಯ ಹಿಂಸೆ, ಮೇಲಿಂದ ಇವರ ಜೀವನದ ಸಾಂಸಾರಿಕವಾದಂಥ ಸ್ಥಿತಿಗತಿಗಳು ಕೂಡ ಬಹಳಷ್ಟು ತಲ್ಲಣಗಳನ್ನು ತರುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡುವಂಥ ಒಂದು ವಿಚಿತ್ರವನ್ನು ನಿರ್ಮಾಣ ಮಾಡಿಬಿಡ್ಬೋದು. ಆಫೀಸ್ನಲ್ಲಿ ಕೂಡ ಸುಖ ಇಲ್ಲ, ಮನೆಯಲ್ಲಿಯೂ ಕೂಡ ಸುಖ ಇಲ್ಲ. ಎಲ್ಲಿಯೂ ಹಾಗಾದರೆ ಸುಖ ಎಲ್ಲಿ ಇರಬಹುದಾದಂಥದ್ದು? ನಾವು ರಸ್ತೆಯಲ್ಲಿ ಮಲಗಲಿಕ್ಕಾಗಲ್ಲ. ಆಫೀಸ್ನಲ್ಲಿ ನಮ್ಮ ಸಮಯವನ್ನು ಕಳಿಬೇಕು, ಮನೆಯಲ್ಲಿ ಸಮಯವನ್ನು ಕಳಿಬೇಕು. ಎರಡು ಕಡೆಗೂ ಬಿರುಗಾಳಿ ಇದೆ ಅಂತಾದರೆ, ಹಾಗಾಗಿ ಯಾಕೆ ಅಂತಂದರೆ ಈ ರಾಶಿಯವರಿಗೆ ಬಾಳ ಸಂಗಾತಿಯ ಸಂದರ್ಭದ ಒಂದು ಶಕ್ತಿಯನ್ನು ಕೊಡಬಹುದಾದಂಥವನು ವೃಷಭ ರಾಶಿಯ ಯಜಮಾನಾದಂಥ ಶುಕ್ರನ ಜೊತೆ ಅನ್ಯೋನ್ಯತೆ ಬಹಳ ಕಡಿಮೆ ಯಾರಿಗೆ, ಚಂದ್ರನಿಗೆ. ಯಾಕೆಂದರೆ ಯಾವಾಗಲೂ ಬಾಳ ಸಂಗಾತಿಯ ಸ್ಥಳದ ಯಜಮಾನರುಗಳು ಈ ರಾಶಿಯ ಯಜಮಾನನೋ ಅಥವಾ ಈ ರಾಶಿಯ ಚಂದ್ರನ ಜೊತೆಗೋ ಸುಹಾಸಕರವಾದಂಥ ಸಂಬಂಧವನ್ನು ಹೊಂದಿರೋದಿಲ್ಲ ಯಾವಾಗಲೂ. ಹಾಗಾಗಿ ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಆಫೀಸ್ ಕೂಡ ನರಕ ಆಗತ್ತೆ, ಮನೆ ಕೂಡ ನರಕವಾಗತ್ತೆ. ಎರಡು ಕಡೆ ನರಕ ಆದಾಗ ಬಹುಶಃ ಜೀವನದಲ್ಲಿ ಮಧ್ಯದ ಯಾವುದೋ ಒಂದು ಬಿಂದು ನಾನು ಸುಖವನ್ನು ಪಡಿತೇನೆ ಅಂತಂದರೆ ನಾವು ಎಲ್ಲೋ ನೈಟ್ ಕ್ಲಬ್ಬಿಗೆ ಹೋಗಿಯೋ ಅಥವಾ ಯಾವುದೋ ಬಾರಿಗೆ ಹೋಗಿ ಕುಡಿತಾ ಕೂತ್ಕೊಂಡೋ ಅಥವಾ ನಮ್ಮ ಒಂದು ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ಕೆಲವು ಸ್ಮೋಕಿಂಗ್ ಅಥವಾ ಚೂವಿಂಗ್ ಇಂಥ ಒಂದು ವಿಚಿತ್ರವಾದಂತಹ ಚಟಕ್ಕೆ ಬಲಿಯಾಗಿಯೋ, ಗೊತ್ತಿದ್ದೂ ಕೂಡ ಇದು ಕೆಟ್ಟದ್ದು ನನ್ನ ಜೀವನವನ್ನು ಹಾಳು ಮಾಡುತ್ತೆ ಅಂತ ಗೊತ್ತಿದ್ದೂ ಕೂಡ ಆ ನಾಶಕ್ಕೆ ರೆಡಿಯಾಗಿ, ಯಾಕೆಂದರೆ ಆ ನಾಶಕ್ಕೆ ನಾನು ರೆಡಿ ಆಗದೆ ಹೋದರೆ ಇವತ್ತೇ ನನ್ನ ನಾಶವನ್ನು ನಾನು ಕಂಡುಕೊಳ್ಬೇಕಾಗತ್ತೆ. ಇವತ್ತಿನ ನನ್ನ ನಾಶವನ್ನು ತಡೆಯೋದಕ್ಕೆ ನಾನು 90 ವರ್ಷ ಬದುಕದೆ ಹೋಗಬಹುದು, ಆದರೆ ನಾನು ಒಂದು 55 ವರ್ಷ ಬದುಕ್ತೀನಿ ಅಂತಾದರೆ ಆ 55 ವರ್ಷಗಳ ಕಾಲ ನಾನು ಬದುಕೊಂಡು ಹೋಗಲಿ ಅನ್ನೋದಕ್ಕೆ ಚಟಕ್ಕೆ ದಾಸನಾಗುವಂಥದ್ದು. ಅದು ಕುಡಿತಾ ಇದೆಯೋ, ಸ್ಮೋಕಿಂಗ್ ಇದೆಯೋ, ಅಥವಾ ಇನ್ನೇನೋ ಒಂದು ಡ್ರಗ್ಸ್ ತೊಗೊಳ್ಳುವಂಥದ್ದಿದೆಯೋ, ಅಥವಾ ಇನ್ಯಾವುದೋ ಒಂದು ಕೆಟ್ಟ ಸ್ಥಿತಿಗತಿಗಳಿಗೆ ಹೋಗುವಂಥದ್ದಿದೆಯೋ, ನಮ್ಮ ಜೀವನದಲ್ಲಿ ಈ ಥ್ರಿಲ್ ಹೇಳುವಂಥದ್ದು ಎಲ್ಲೆಲ್ಲಿ ಸಿಗುತ್ತೆ, ಅದು ನಮ್ಮ ಮಾರಲನ್ನು ಕಳ್ಕೊಳ್ಳೋದ್ರ ಮೂಲಕವಾಗಿಯೂ ಸಿಗತ್ತೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ಅದು ಹಾಗೆ ಇರೋದಿಲ್ಲ. ಗಿಲ್ಟ್, ಒಂದನ್ನು ಮಾಡಿ ಆದಮೇಲೆ ಗಿಲ್ಟ್ ಇರುತ್ತೆ.
ಗಿಲ್ಟ್ ಮಾಡದೆ ಹೋದಾಗ ಏನೂ ಇಲ್ಲಲ್ಲ ಅನ್ನೋದರ ಬಗ್ಗೆ ಆ ಸಫರ್ ಆಗಬೇಕಾದಂಥ ಒಂಟಿತನ. ಆದರೆ ಚೈತನ್ಯಯುಕ್ತವಾದಂತಹ ಬೌದ್ಧಿಕ ಶಕ್ತಿಯನ್ನು ಹಾಳು ಮಾಡುವಂಥ ರೀತಿಯಲ್ಲಿ ಆಫೀಸ್ನಲ್ಲಿ ಏನು ಬಿರುಗಾಡಿ, ಮನೆಯಲ್ಲಿ ಬಿರುಗಾಡಿ. ಹಾಗಾಗಿ ನಾನು ಜೀವನದಲ್ಲಿ ಏನನ್ನು ಹಾಗಾದರೆ ಮಾಡಬಹುದು ಅನ್ನುವಂಥ ಕ್ಲೂಸ್ ಅಥವಾ ಯಾವುದೋ ಒಂದು ದಾರಿಯೇ ಕಾಣದೆ ಹೋದಂತಹ ಬಹಳ ಕೆಟ್ಟ ಸ್ಥಿತಿಯನ್ನು ಕೂಡ ಚಂದ್ರ ನಿರ್ಮಾಣ ಮಾಡಬಹುದಾದಂಥದ್ದು ಈ ರಾಶಿಯವರಿಗಿರುತ್ತೆ. ಆದರೆ ಇದರ ಅರ್ಥ ಅವನು ಈ ರಾಶಿಯಲ್ಲಿ ಇದ್ದಾನೆ ಅನ್ನುವ ಒಂದೇ ಕಾರಣಕ್ಕಾಗಿಬಿಡೋದಿಲ್ಲ. ಅಂತಹ ಸನ್ನಿವೇಶಗಳು ನಿರ್ಮಾಣ ಆಗಿಬಿಟ್ಟರೆ ಬಹಳ ಆ ಬಾಯನ್ನು ಹುಡುಕೊಳ್ಬೇಕಾದಂಥ ಸ್ಥಿತಿಗತಿಗಳನ್ನು ಚಂದ್ರ ನಿರ್ಮಾಣ ಮಾಡಿಬಿಡ್ತಾನೆ. ಯಾಕೆ ಅಂತಂದರೆ ತನ್ನ ಆಂತರ್ಯದಲ್ಲಿ ಮಾಡಬೇಕು ಅನ್ನುವಂಥದ್ದಕ್ಕೆ ಮಾಡೋದಲ್ಲ, ಆ ಸಂದರ್ಭದ ವಿಚಾರಗಳು ಅವನನ್ನು ಖಳನಾಯಕನನ್ನಾಗಿ ನಿಲ್ಲಿಸ್ತವೆ. ದ್ವಾದಶ ರಾಶಿಗಳ ಮೇಲೆ ಚಂದ್ರ ಯಾವ ರೀತಿ ಪರಿಣಾಮ ಬೀರ್ತಾನೆ ಅಂತ ಹೇಳೋದನ್ನು ತಿಳ್ಕೊಂಡ್ವಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.